ಈಗ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, ಬರೀ 83 ಕೋಟಿ ಮಾತ್ರ ಹಗರಣ ಆಗಿದೆ ಅಂತೇಳಿ. ಆದಮೇಲೆ ರಾಜೀನಾಮೆ ಕೊಡಿಸ್ಬಿಟ್ರು ನಾಗೇಂದ್ರ ಹತ್ರ. ನಾಗೇಂದ್ರ ರಾಜೀನಾಮೆ ಕೊಟ್ಟು ಮತ್ತೆ ಎಲ್ಲ ಕೇಸ್ಗಳೆಲ್ಲ ಆದಮೇಲೆ ಮತ್ತೆ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ತೊಗೊಂಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಇಡೀ ಟೋಟಲ್ ಎಲ್ಲ ಸೇರಿ ಈ ಅಹೋರಾತ್ರಿ ಧರಣಿ ಮಾಡಬೇಕು, ಅನಿರ್ದಿಷ್ಟ ಅವಧಿವರೆಗೆ ಧರಣಿ ಮಾಡಬೇಕು ಅಂತ ಏನು ಕರೆ ಕೊಟ್ಟಿದ್ದಾರೋ ಅದರ ಸಂಬಂಧ ನಾವು ಬಳ್ಳಾರಿ ನಗರದಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಪ್ರಾರಂಭ ಮಾಡಿ ಅಹೋರಾತ್ರಿ ಇಲ್ಲೇ ಮಲ್ಕೊತೀವಿ. ಇಲ್ಲೇ ಎಲ್ಲ ಕಂಪ್ಲೀಟ್ ಏನು ಅವ್ರು ರಾಜೀನಾಮೆ ಕೊಡೋವರೆಗೆ ನಾವು ಇಲ್ಲೇ ಅನಿರ್ದಿಷ್ಟ ಅವಧಿ ಈ ಒಂದು ಮಾಡ್ತೀವಿ, ಸ್ಟ್ರೈಕ್ನ ಮಾಡ್ತೇವೆ. ಹೋರಾಟ ಇದು ನಿಲ್ಲಲ್ಲ, ಹೋರಾಟ ನಿರಂತರವಾಗಿ ಇರುತ್ತೆ. ರಾಜೀನಾಮೆ ಕೊಡೋವರೆಗೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಪಾದಯಾತ್ರೆ ಅಂತಿದ್ರು. ಪಾದಯಾತ್ರೆ ಅದು ಶ್ರೀರಾಮುಲು ನಾಳೆ ಹೋಗಿದ್ದಾರೆ ಬೆಂಗಳೂರಿಗೆ. ನಾಳೆ ಮೀಟಿಂಗ್ ಮಾಡ್ತಾರೆ. ಅವರು ಮೀಟಿಂಗ್ ಮಾಡಿ ರಾಯಚೂರು ರೂರಲ್ಲಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಆಗುತ್ತೆ ಅಂತೇಳಿ ಒಂದು ಅನಿಸಿಕೆ ಇದೆ. ಅದು ಕೂಡ ಆದಷ್ಟು ಬೇಗ ನಿಮ್ಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.